ಚಂದಿರಾಮನೆ ಬಾರಿ ಬಾ ತಂಗಿ ತಂಗಿ ಬಾರಿ ಮನದೊಳಗೆ ಬೇಸರ ಹೊಂದಿದಂತಿಗುದೇನು ಸ್ವರ್ಣಾಂಗಿ ತಂಗಿ ಮಂದಿರದಿಯಾರೇನ ನುಡಿದರು ನಂದನನು ಕುಶಲಿಗನೇ ಪೇಳಿ ಮಂದಿರದಿ ಯಾರೇನು ನುಡಿದರು ನಂದನನು ಕುಶಲಿಗನೇ ಪೇಳಿ ಮಂದ ಬರಿದು ಬರುಗೆ ಬಾಲಿಪಿ ಬರಿದೆ ಮನದೊಳು ನುಡಿಬುದೆಲ್ಲವೂ ತಂಗಿ ಬಾರಿ ಬಾ ತಂಗಿ ಮನದೊಳಗೆ ಬೇತರ ಹೊಂದಿದಂತಿರುವುದೇನು ಸ್ವರ್ಣಾಂಗಿ ತಂಗಿ ಚಂದಿರಾಮನೆ ಬಾರಿ ಬಾ ತಂಗಿ. ಸೌಭದ್ರ, ನಿತ್ಯವೂ ನಿನ್ನ ಮುಖದಲ್ಲಿ ಸಂತೋಷದ ಕಳೆಯನ್ನು ಕಾಣುತ್ತಾ ಇರುವವನು ನಿನ್ನಣ್ಣ ನಾನು. ಇಂದು ಹಾಗಲ್ಲವಮ್ಮ, ಮ್ಲಾನವನಲ್ಲಾಗಿದ್ದಿ. ಮನದೊಳಗೆ ಯಾವುದೋ ಒಂದು ರೀತಿಯ ಬೇಗುದಿಯನ್ನಿರಿಸಿಕೊಂಡು ಮರುಗುತ್ತಾ ಇದ್ದಿ ಅನ್ನೋದು ಮುಖ ಕಮಲವನ್ನು ಕಂಡಾಗ ಅರ್ಥವಾಗ್ತದೆ ತಾಯಿ. ಮನೋಮಂದಿರದ ಹೆಬ್ಬಾಗಿಲಲ್ಲುವೆ ಮುಖ ಏನು ಚಿಂತೆ ಅಡವರಿಸಿತು? ಬಾ ತಂಗಿ, ಹೇಳು. ನಮ್ಮಲ್ಲಿ ಅದೆಷ್ಟೋ ಮಂದಿ ಹೆಂಗಳೆಯರಿದ್ದಾರೆ. ಹೆಂಗಳೆಯರು ಅಂತಾದರೆ ನಾಲಿಗೆ ಒಂದು ಸುಮ್ಮನೆ ಕುಳಿತಿರುವುದಿಲ್ಲ, ಏನಾದರೂ ಹೇಳ್ತಾ ಇರ್ತಾರೆ. ಮಂದಿರದೆ ಯಾರಾದರೂ ಏನಾದರೂ ಅಂದರೆ ಅಲ್ಲ, ಮಕ್ಕಳಿಗೆ ಅಸೌಖ್ಯವಿದ್ದರೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ನಂದನನು ಕುಶಲಿಗನೇ, ಎಲ್ಲವೂ ಸರಿ ಉಂಟು ಅಂತಾದರೆ ನಿನ್ನ ಮುಖದಲ್ಲಿ ಈ ಚಿಂತೆ ಯಾಕೆ? ನಾನಿಲ್ಲೋ ನಿನ್ನ ಅಣ್ಣ ಸೋಮಭದ್ರ, ನನ್ನಲ್ಲಿ ಹೇಳಮ್ಮ. ಏನು ನುಡಿಗಲಿ ಎನ್ನ ಕಿರಿಯಣ್ಣ, ಏನ ನುಡಿಯಲಿ ಎಂದ ಕಿರಿಯಣ್ಣ, ಎಲ್ಲಣುಗೆ ನಿಲ್ದಿಲಿ ಜಾಣೆಗನಗಾಗಿಯನು ಕಿರಿಯಣ್ಣ, ನೀನು ಬಾಲಿದೆನು ತಹಲಧರ ಕನಡಿ ತಾರಣ್ಯದೊಳಗಿಗ ಹೀನರಿಗೆ ಕೊಡೆ ಸುತೆಯ ನಿಲ್ದನು ದಾನವಾಂತಕ ನೀನೆ ರಕ್ಷಿಸು. ಏನ ನುಡಿಯ ನೀಯನ್ನ ಕಿರಿಯಣ್ಣ ಅಣ್ಣ. ನಾಲಿಗೆಯ ಮೇಲೆ ಗಾಯವಾದರೆ ಅದು ಆ ಗಾಯ ವಾಸಿ ಆಗುತ್ತದೆ ಅಣ್ಣ. ನಾಲಿಗೆಯಿಂದ ಆದ ಗಾಯ ಉಂಟಲ್ಲ, ಅದು ಮನಸ್ಸನ್ನು ತುಂಬಾ ಇರಿಯುತ್ತದೆ. ಯಾರಿಂದಮ್ಮ? ತವರು ಮನೆಯಲ್ಲಿ ಬಂದು ಸುಖದಿಂದ ಇದ್ದೇನೆ ಅಂತ ಇವರೆಲ್ಲ ಭಾವಿಸಿಕೊಂಡಿದ್ದಾರೆ ಕಾಣುತ್ತದೆ. ಕಾಡಿನಲ್ಲಿ ಕಷ್ಟವನ್ನು ಪಡಬಾರದು ಅನ್ನೋ ಕಾರಣಕ್ಕಾಗಿ ಅಲ್ವೇ ನಿನ್ನನ್ನು ನಾವಿಲ್ಲಿ ತಂದಿರಿಸಿದ್ದು. ಹಾಗೆಂದು ನನ್ನ ಮನಸ್ಸು ನನ್ನವರ ಕುರಿತಾಗಿ ಆಲೋಚಿಸುವುದಿಲ್ವೇ ಹೇಳು? ಒಬ್ಬಾಕಿ ಗೃಹಿಣಿ ಅಂತಾದ ಬಳಿಕ ಪತಿ ಎಲ್ಲೇ ಇರ್ಲಿ ಮನೆಯ ಕುರಿತಾಗಿ ತನ್ನ ಮಕ್ಕಳ ಕುರಿತಾಗಿ ಯೋಚನೆ ಮಾಡಿದ ತಪ್ಪೇ? ಖಂಡಿತ ಅಲ್ಲ. ಇಂದಿನ ದಿವಸ ಬೇರೆ ನಡೆದು ಹೋಯಿತಣ್ಣ.
ಏನಾಯ್ತಮ್ಮ? ಏನಾಯ್ತು? ನಮ್ಮ ಅಣ್ಣ ಬಲಭದ್ರ ಹೌದು, ಮೂಲಗಸ್ತನಾಗಿದ್ದ ಬಲಭದ್ರ ಸ್ವಾಮಿ. ಹೌದು. ಆಹಾ. ಸಾಂಸಾರಿಕವಾದ ವಿಷಯವೊಂದನ್ನು ಮಾತಾಡಬೇಕು ಅಂತ ನಾನು ಹೋಗಿದ್ದೆ. ಹೋಗಿ ನನ್ನ ಮಗ ಅಭಿಮನ್ಯು ಕುಮಾರ ವಯಸ್ಸಿಗೆ ಬಂದಿದ್ದಾನೆ, ಮದುವೆ ಮಾಡಬೇಕಾದ ಅಲ್ವಾ? ಮುದ್ದಿನಾಳಿಯ ಹೇಗಿದ್ದಾನೆ ಈಗ? ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಈ ವಯಸ್ಸಿನಲ್ಲಿ ಮದುವೆ ಮಾಡುತ್ತೇನೆ ಅಂತ ತೀರ್ಮಾನ ಮಾಡಿದ್ರೆ ಆಗಲೇಬೇಕು. ನಾನು ಅದೇ ತೀರ್ಮಾನದಲ್ಲಿ ಅವನ ವಯಸ್ಸಿನಲ್ಲಿ ನನಗೆ ಕೆಲವಾಗಿದೆ. ನಿನ್ನಾಗಲ್ಲವ, ನೀನೇನನ್ನು ಮಾಡಬಲ್ಲೆ, ಏನನ್ನು ಮಾಡಿಕೊಂಡು ದಕ್ಕಿಸಿಕೊಳ್ಳಬಲ್ಲೆ. ಆದ್ರೆ ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡುವಾಗ ಎಲ್ಲಿಗೋ ಹೋಗಿ ಹುಡುಕುವುದಕ್ಕಿಂತ ಅಂಗೈಯಲ್ಲಿರುವಂತಹ ಬೆಣ್ಣಿಗೆ ಊರೆಲ್ಲ ಹುಡುಕಬೇಕಾ? ಬೇಡ ಬೇಡ. ನಮ್ಮ ಮನೆಯಲ್ಲಿದ್ದಾಳೆ ಅಣ್ಣ ಬಲಭದ್ರನ ಮಗಳು ಕನಕಾಂಗಿ. ನನ್ನ ಮಗನಿಗೆ ಒಪ್ಪುವ ವಧು, ನನಗೆ ಒಪ್ಪುವ ಸೊಸೆ. ಒಳ್ಳೆ ಸಂಬಂಧ, ಒಳ್ಳೆ ಸಂಬಂಧ. ಹಾಗೆ ಹೋಗಿ ಕೇಳಿದೆ ಅಣ್ಣ. ಒಪ್ಪಿಕೊಂಡ? ಏನೆಲ್ಲ ಹೇಳಿದ ಕೇಳಿದ್ರೆ ತುಂಬಾ ಹೇಳಿದ. ಏನಂದ? ಅತ್ಯಂತ ಕಡು ಬಡತನದಲ್ಲಿ ಕಾಡಾಡಿಗಳಾದ ಪಾಂಡವರ ಮಗನಿಗೆ ಆ ಮನೆಗೆ ನನ್ನ ಮಗಳನ್ನು ಕೊಡುವುದಕ್ಕೆ ಸರ್ವತಾ ನಾನು ಒಪ್ಪುವುದಿಲ್ಲ. ನಿನ್ನ ಮಗ ತುಂಟ, ನಿನ್ನ ಮಗ ಏನಕ್ಕೂ ಪ್ರಯೋಜನ ಇಲ್ಲದವ, ಹಾಗೆ ಹೀಗೆ ಅಂತ ಹೇಳಿದ. ಹಾಗಂದನೆ ಕೊಡುವುದಿದ್ರೆ ಕೌರವರ ಮಗನಾದ ಲಕ್ಷ್ಮಣನಿಗೆ ಕೊಡುವುದಂತ ಅಣ್ಣ. ನಿನಗಾದ್ರೆ ಇದು ಒಪ್ಪಿಗೆ ಆಗ್ತದೆ? ನೀನು ಹೇಳು, ನಿನಗೆ ಒಪ್ಪಿಗೆ ಆಗ್ತದ? ಮಗು, ಹೆಣ್ಣು ಕೇಳಲಿಕ್ಕೆ ಹೋದದ್ದು ಬೆಳಿಗ್ಗೆ ಹೋದ್ಯೋ ಮಧ್ಯಾಹ್ನ ನಂತರ ಹೋದ್ಯೋ? ಮಧ್ಯಾಹ್ನದ ಹೊತ್ತು ಆಗಿದೆ ಅಣ್ಣ. ಮತ್ತೆ ಮಧ್ಯಾಹ್ನದ ನಂತರ ಹೋದ್ರೆ ಕುಡಿಯುವ ಚಟ ಇದ್ದವರಲ್ಲಿ ವ್ಯವಹಾರ ಆಗ್ತದೋ ಹೇಳು? ಬೆಳಿಗ್ಗೆ ಹೋಗಬೇಕಿತ್ತು. ತಂಗಿ ಅಲ್ವಾ ಹೋದದ್ದು. ಈಗ ಆಗುದಿಲ್ಲ ಅಂದ. ಹೌದು. ಕೌರವನ ಮಗ ಅವನಿಗೆ ಕೊಡುವುದಂತೆ. ಆಗ ನನಗೂ ಸಿಟ್ಟು ಬಂತಣ್ಣ. ಸಿಟ್ಟು ಬಂತು? ತುಂಬಾ ಸಿಟ್ಟು ಬಂತು. ನಿನಗೂ ಸಿಟ್ಟು ಮತ್ತೆ ತುಂಬಾ ಸಿಟ್ಟು ಬಂತು ನನಗೆ. ಕಟ್ಟು ಅಂತ ಹೇಳಿದೆ, ಸರಗಿನಲ್ಲಿ ಕಟ್ಟಿಕೋ ಹೇಳಿದೆ. ಏನಂದಿ? ನಿನ್ನ ಮಗಳ ಜೊತೆ ನನ್ನ ಮಗನ ಮದುವೆ ಮಾಡಿಸ್ತೇನೆ, ಇಲ್ಲದಿದ್ರೆ ಸುಭದ್ರೆ ಅಲ್ಲ, ಕೃಷ್ಣನ ತಂಗಿ ಅಲ್ಲ ಹೇಳಿದೆ ನಾನು. ಯಾವ ಧೈರ್ಯದಲ್ಲಿ? ನಿನ್ನ ಧೈರ್ಯದಲ್ಲಿ. ಯಜಮಾನನ ಧೈರ್ಯ ಉಂಟು ಅಂತಾದ್ರೆ ಏನು ಮಾಡ್ಲಿಕ್ಕೂ ನೀವು ಹೇಸುವವರಲ್ಲ. ಹಿಂದೆ ಅವರಿದ್ದಾರೆ, ಮುಂದೆ ನಾವಿದ್ದೆ. ಬೆಂಬಲಕ್ಕೊಬ್ರು ವ್ಯಕ್ತಿ ಇದ್ದಾರೆ ಅಂತಲ್ವಾ? ಹೌದಣ್ಣ. ಈಗ ನಾನೇನು ಮಾಡ್ಬೇಕು ಅಂತ ಹೇಳೋದು? ಅಣ್ಣ, ಕೈ ಮುಗಿದು ಕೇಳಿಕೊಳ್ಳುವುದಷ್ಟೇ. ನನ್ನ ಮಗನೊಂದಿಗೆ ಕನಕಾಂಗಿಯನ್ನು ನೀನು ಮದುವೆ ಮಾಡಿಸ್ಬೇಕಣ್ಣ. ಮನದೊಳಗೆ ಮರುಗೆದಿರು ಪೇಳುವೆನು, ಮನದೊಳಗೆ ಮರುಗೆದಿರು ಪೇಳುವೆನು ತಂಗಿ. ಶುಭವಗುದು ಮುಂದಕ್ಕೆ ತರಳ ಸಗೆ ತೆರಳುವುದು ನೀನಿನ್ನು. ಶುಭವಗುದು ಮುಂದಕ್ಕೆ ತರಳದಾಗ ತೆರಳುವುದು ನೀನಿನ್ನು ತಂಗಿ. ಮನದೊಳಗೆ ಮರುಗದಿರು ಪೇಳುವೆನು, ಶುಭವಗುದು ಮುಂದಕ್ಕೆ ತರಳದಾಗ ತೆರಳುವುದು ನೀನಿನ್ನು. ಅರಸನಲ್ಲಿಗೆ ಹೋಗುತ್ತವನಲ್ಲಿ ಒರೆಯಲಿ ವಾರ್ತೆಯನ್ನು, ಅರಸನಲ್ಲಿಗೆ ಹೋಗುತ್ತವನಲ್ಲಿ ಒರೆಯಲಿ ವಾರ್ತೆಯನ್ನು. ಮುಂದಕ್ಕೆ ತರಳಿ ದೊರೆಬಳು ಎನ್ನ ನುಗ್ರಗ ಇರದ ನಿಮಗಿದೆ ಧೈರ್ಯದೊಳಗಿರೋ. ಮುಂದಕ್ಕೆ ತರಳಿ ದೊರೆಬಳು ಎನ್ನ ನುಗ್ರಗ ಇರದ ನಿಮಗಿದೆ ಧೈರ್ಯದೊಳಗಿರೋ. ಮನದೊಳಗೆ ಮರುಗೆದಿರು ಪೇಳುವೆನು, ಶುಭವಗುದು ಮುಂದಕ್ಕೆ ತರಳದಾಗ ತೆರಳುವುದು ನೀನಿನ್ನು ತಂಗಿ. ಕಣ್ಣೀರನ್ನೆಳೆದು
ಹೆಣ್ಣಿನ ಕಣ್ಣೀರು ಮಣ್ಣಿಗೆ ಬೀಳಬಾರದು, ಹೆಣ್ಣಿಗೂ ಒಳ್ಳೆಯದಲ್ಲ ಮಣ್ಣಿಗೂ ಒಳ್ಳೆಯದಲ್ಲ. ಹೌದು. ನಿನ್ನ ಮನಸ್ಸಿನ ಬೇಸರಕ್ಕೆ ಕಾರಣ ಏನು ಅನ್ನುವುದು ನನಗೆ ವೇದ್ಯವಾಗಿದೆ. ಅತೀವವಾದ ನೋವನ್ನು ಅನುಭವಿಸ್ತಾ ಇದ್ದಿ. ಹೌದಣ್ಣ. ಮರುಗಬೇಡ ತಂಗಿ. ಸೂಕ್ತವಾದಂತಹ ದಾರಿಯನ್ನು ನಾನು ಸೂಚಿಸ್ತೇನೆ. ಹೇಗೆ? ಈಗಿಂದೀಗಲೇ ನಿನ್ನ ಮಗನನ್ನು ಕರೆದುಕೊಂಡು ದ್ವಾರಕೆಯನ್ನು ಬಿಟ್ಟು ಹೋಗಮ್ಮ. ಅದಕ್ಕೆ ಹೇಳು, ಕೆಟ್ಟ ಮೇಲೆ ನೆಂಟರ ಮನೆಯನ್ನು ಸೇರಕೂಡದು ಅನ್ನುವ ಹಾಗೆ ಅವ ಹೇಳಿದ ಇಲ್ಲಿಂದ ಹೋಗು ಅಂತ. ನೀ ಮನೆಯಿಂದಲೇ ಹೋಗು ಅಂತ ಹೇಳುವುದಲ್ವಾ? ಹಾಗೆ ಹೇಳಿ, ನಿಮಗೆ ಸಮಾಧಾನ ಆಗುದಾದ್ರೆ ಹೇಳಿ. ಇಲ್ಲಿಂದ ಹೋಗು. ಎಲ್ಲಿಗೆ? ಕಾಮ್ಯಕಾವನಕ್ಕೆ ಹೋಗು. ಕಾಮ್ಯಕಾವನಕ್ಕೆ? ನಿನ್ನ ಪತಿಯಲ್ಲಿರುವುದಲ್ವೇ? ಹೌದು. ಸಕಲ ವೃತ್ತಾಂತವನ್ನು ಅವನಲ್ಲಿ ನೀನು ಅರುಹುವುದಕ್ಕಾಗಿ ಹೋಗಬೇಕು. ಹೇಳಿದ್ರೆ ಮುಂದೆ ಶುಭಬಹುದು. ಇಲ್ಲಿ ಕನಕಾಂಗಿಯ ಕಲ್ಯಾಣವನ್ನು ಹೇಗೆ ಮಾಡಬೇಕು, ನಿನ್ನ ಮಗನ ಜೊತೆಯಲ್ಲಿ ಹೇಗೆ ಮಾಡಬೇಕು ಅಂತ ನಾನಿಲ್ಲಿದ್ದೇನೆ. ಯೋಚನೆ ಮಾಡಬೇಡ. ಮಗನನ್ನು ಕರ್ಕೊಂಡು ಹೋಗಾಯ್ತಾ? ಎಲ್ಲೇ ಹೋಗ್ತಿ? ನಾನು ಎಲ್ಲಿಂದಾಗಿ ಹೋಗ್ಬೇಕು? ಹತ್ತಿರದ ದಾರಿಯೊಂದಿದೆ. ಯಾವುದಣ್ಣ? ಹಿಡಿಂಬಾವನವನ್ನು ದಾಟಿ ಹೋಗು. ಅದೇ ದಾರಿಯಲ್ಲಿ? ಅದೇ ದಾರಿಯಲ್ಲಿ ಹೋದ್ರೆ ಕಾರ್ಯ ಸಾಫಲ್ಯವಾಗುವುದು. ಹೌದೇ? ಆದ್ದರಿಂದ ಮುಂದೆ ನೀನು ತೆರಳು. ಇಲ್ಲೇನಾಗಬೇಕೋ ನಾನು ಮಾಡಿ ಹೋಗಿ ಬರ್ತೇನಣ್ಣ. ಹೋಗು.